ನೆಕ್ಸಾನ್ ತಗೋಬೇಕಂತಿದ್ದೀರಾ? Yes. ಕ್ರಿಯೇಟಿವ್ ತಗೋಬೇಕಂತಿದ್ದೀರಾ? ಹೌದು. ರೈಟ್ ಟೈಮ್. ಯಾಕಂದ್ರೆ ಇವಾಗ ನೆಕ್ಸಾನ್ ಅಲ್ಲಿ ಕ್ಯಾಮೋ ಎಡಿಷನ್ ಅಂತ ಲಾಂಚ್ ಮಾಡಿದ್ದಾರೆ. ಇದು 10 ಲಕ್ಷ ಕಾರ್ಗಳು ಸೆಲ್ ಆಗಿರೋ ಒಂದು ಸೆಲೆಬ್ರೇಷನ್ಗೋಸ್ಕರ ಇದೊಂದು ಸ್ಪೆಷಲ್ ಎಡಿಷನ್. ಆ್ಯಂಡ್ ಈ ಕಾರಲ್ಲಿ ನಿಮಗೆ ಹಲವಾರು ಫೀಚರ್ಸ್ ಸಿಗುತ್ತೆ ಆ್ಯಂಡ್ ತುಂಬ ಅಡ್ವಾಂಟೇಜಸ್ ಕೂಡ ಇದೆ. ಕ್ಯಾಮೋ ಅಲ್ಲಿ ಏನೇನಿದೆ ಅಂತ ಹೇಳ್ತಾ ಬರ್ತೀನಿ. ನಿಮ್ಮ ಬಜೆಟ್ 10 ಲಕ್ಷ ಆಗಿದ್ರೆ ಇದು ರೈಟ್ ಟೈಮ್. ಕ್ರಿಯೇಟಿವ್ ಅಲ್ಲಿ ಕೂಡ ಕ್ಯಾಮೋ ಸಿಗ್ತಾ ಇದೆ, ಫಿಯರ್ಲೆಸ್ ಅಲ್ಲೂ ಕೂಡ ಕ್ಯಾಮೋ ಸಿಗ್ತಾ ಇದೆ, ಬಟ್ ಸ್ಮಾರ್ಟ್ ಮತ್ತೆ ಪ್ಯೂರ್ ಅಲ್ಲಿ ಸಿಗಲ್ಲ. ನೆಕ್ಸಾನ್ ಕ್ರಿಯೇಟಿವ್ ವೇರಿಯಂಟ್ 9.99 ಲ್ಯಾಕ್ಸ್ ಮತ್ತೆ ಕ್ಯಾಮೋ ಎಡಿಷನ್ 9.99 ಲ್ಯಾಕ್ಸ್. ಅದು ಹೆಂಗೆ? ಅದೇ ತಾನೇ ಟ್ವಿಸ್ಟ್. ಫಸ್ಟ್ ಆಫ್ ಆಲ್ ಇವಾಗ ಕ್ಯಾಮೋ ಎಡಿಷನ್ ಲಾಂಚ್ ಮಾಡಿರೋದು ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕ್ರಿಯೇಟಿವ್ ನೆಕ್ಸಾನ್ ತಗೊಂತಿರೋರಿಗೆ ಈಗ ಕ್ಯಾಮೋ ಕ್ರಿಯೇಟಿವ್ ಬರ್ತಾ ಇದೆ. ಈ ವೇರಿಯಂಟ್ ಅಲ್ಲಿ ನಿಮ್ಗೆ 12.3 ಇಂಚ್ದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗ್ತಾ ಇದೆ, 10 ಇಂಚ್ದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗ್ತಾ ಇದೆ. ಮುಂಚೆ 10 ಇಂಚ್ದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗ್ತಾ ಇತ್ತು. ಸೊ ಅದೊಂದು ಅಡ್ವಾಂಟೇಜ್. ಇದು ಕ್ಯಾಮೋ ಎಡಿಷನ್ ಅಂತ ಹೇಗೆ ಗೊತ್ತಾಗುತ್ತೆ? ಫಸ್ಟ್ ಆಫ್ ಆಲ್ ಈ ಕಲರ್ ಇದನ್ನ ಮುನ್ನಾರ್ ಮಿಸ್ಟ್ ಅಂತಾರೆ. ನೀವು ಆಗ್ಲೇ CR ಅಲ್ಲಿ ನೋಡಿರ್ಬೋದು, ಇವಾಗ ಇದರಲ್ಲೂ ಬಂದಿದೆ. ಇದು ಬಿಟ್ಟು ಕೂರ್ ಕ್ಲೌಡ್ಸ್ ಅಂತಾನು ಬಂದಿದೆ, ಅದು ಕೂಡ ಬ್ಯೂಟಿಫುಲ್ ಆಗಿದೆ. ಅದಲ್ದಲ್ಲೇ ನಿಮಗೆ ಸೈಡ್ ಅಲ್ಲಿ ಕ್ಯಾಮೋ ಬ್ಯಾಡ್ಜಿಂಗ್ ಸಿಗುತ್ತೆ. ಬರೀ ಇಲ್ಲಲ್ಲ, ಒಳಗಡೆ ಸೀಟ್ ಮೇಲೂ ಕೂಡ ಕಾಣಿಸುತ್ತೆ. 9 ವರ್ಷದಿಂದಾನು ನೆಕ್ಸಾನ್ ಬೆಸ್ಟ್ ಸೆಲ್ಲಿಂಗ್ ಆಗಿದೆ. ಸೆಗ್ಮೆಂಟ್ ನ ಲೀಡ್ ಮಾಡ್ಕೊಂಡೇ ಬಂದಿದೆ. ಬರೀ 10 ಲಕ್ಷ ಅಲ್ಲ, ಇವಾಗ 11 ಲಕ್ಷ ಯೂನಿಟ್ ಸೆಲ್ ಆಗಿದೆ. ಇವಾಗ ಹಿಂದೆಗಡೆ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ಸೇಮ್ ಏನು ಚೇಂಜಸ್ ಇಲ್ಲ, ಕಲರ್ ಇಸ್ ದ ಓನ್ಲಿ ಚೇಂಜ್. ಒಳಗೆ ಏನ್ ಚೇಂಜಸ್ ಇದೆ? ಈ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಈಗ ಅಪ್ಗ್ರೇಡ್ ಆಗಿದೆ ಅಂತ ಹೇಳಿದ್ನಲ್ಲ, ನೋಡಿ ಎಷ್ಟು ದೊಡ್ಡ ಇನ್ಫೋಟೈನ್ಮೆಂಟ್ ಸಿಗುತ್ತೆ. ಅಂಡ್ ಸೀಟ್ ಹೆಡ್ರೆಸ್ ಮೇಲೆ ಕ್ಯಾಮೋ ಅಂತ ಬರ್ದಿರುತ್ತೆ. ಇದು ಸ್ಪೆಷಲ್ ಎಡಿಷನ್ ಅಂತ ಗೊತ್ತಾಗುತ್ತೆ. ಅದಲ್ದಲ್ಲೇ ನಿಮ್ಗೆ ಇವಾಗ ಸೇಫ್ಟಿ ಫೀಚರ್ ಆಗಿ ಬಿಲ್ಟ್ ಇನ್ ಡ್ಯಾಶ್ ಕ್ಯಾಮ್ ಸಿಗ್ತಾ ಇದೆ. ಎಲ್ಲಿದೆ? ಬಿಲ್ಟ್ ಇನ್ ಅನ್ನಲ್ಲ, 360 ಕ್ಯಾಮ್ರಾ ಜೊತೆನೆ ಸೆಟಪ್ ಆಗಿದೆ. ಈಗ ಕ್ಯಾಮೋ ಸ್ಪೆಷಲ್ ಎಡಿಷನ್ ಯಾವ್ದ್ಯಾವ್ದ್ರಲ್ಲಿ ಸಿಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ಕ್ರಿಯೇಟಿವ್ ಕ್ಯಾಮೋ ಅಂತ ಇದೆ, ಕ್ರಿಯೇಟಿವ್ ಪ್ಲಸ್ ಎಸ್ ಕ್ಯಾಮೋ ಅಂತ ಇದೆ, ಕ್ರಿಯೇಟಿವ್ ಪ್ಲಸ್ PS ಕ್ಯಾಮೋ ಅಂತ ಇದೆ. ಎಸ್ ಅಂದ್ರೆ ಸನ್ರೂಫ್, PS ಅಂದ್ರೆ ಪ್ಯಾನರಾಮಿಕ್ ಸನ್ರೂಫ್. ಫಿಯರ್ಲೆಸ್ ಪ್ಲಸ್ PS ಕ್ಯಾಮೋ ಅಂದ್ರೆ ಸೇಮ್ ಪ್ಯಾನರಾಮಿಕ್ ಸನ್ರೂಫ್ ಕ್ಯಾಮೋ. ಫಿಯರ್ಲೆಸ್ ಪ್ಲಸ್ APS ಕ್ಯಾಮೋ ಅಂದ್ರೆ ADAS ಪ್ಯಾನರಾಮಿಕ್ ಸನ್ರೂಫ್ ಕ್ಯಾಮೋ. ಇದು ಬರೀ ಆಟೋಮೆಟಿಕ್ ಅಲ್ಲಿ ಮಾತ್ರ ಬರುತ್ತಾ? ಇಲ್ಲ, ಮ್ಯಾನ್ಯುಯಲ್, ಆಟೋಮ್ಯಾಟಿಕ್, DCA ಮೂರಲ್ಲೂ ಸಿಗುತ್ತೆ. ಮತ್ತೆ ಡೀಸೆಲ್ ವೇರಿಯಂಟು ಸಿಗುತ್ತಾ? ಡೀಸೆಲ್ ಸಿಗುತ್ತೆ, CNG ಸಿಗುತ್ತೆ, ಪೆಟ್ರೋಲ್ ಅಲ್ಲೂ ಸಿಗುತ್ತೆ. ಈ ಕಾರ್ನ ಯಾಕೆ ಪರ್ಚೇಸ್ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಏನಾದರೂ ಡೌಟ್ ಇದ್ರೆ, ಫಸ್ಟ್ ಆಫ್ ಆಲ್ ನಾನು ಹೇಳೋದೇನಂದ್ರೆ, ನಿಮಗೆ ಕ್ರೌಡ್ ಇಂದ ಸ್ಟ್ಯಾಂಡ್ ಔಟ್ ಆಗಬೇಕು ಅಂತ ಅಂದ್ರೆ ಈ ಕಾರ್ನ ಪರ್ಚೇಸ್ ಮಾಡಬೇಕು. ಯಾಕಂದ್ರೆ ಇದು ಒಂದು ಲಿಮಿಟೆಡ್ ಎಡಿಷನ್, ಜಾಸ್ತಿ ಯೂನಿಟ್ ಸೆಲ್ ಆಗಲ್ಲ. ಅಂಡ್ ಕ್ಯಾಮೋ ಬ್ಯಾಡ್ಜಿಂಗ್ ಜೊತೆ ಬರುತ್ತೆ. ಅಂಡ್ ಇವೆರಡು ಕಲರು ಕ್ಯಾಮೋ ಎಡಿಷನ್ ಅಲ್ಲಿ ಮಾತ್ರ ಸಿಗೋದು ನಿಮಗೆ. ಅದಲ್ದಲ್ಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನೆಕ್ಸಾನ್ ಅಲ್ಲಿ ಸ್ಮಾರ್ಟ್ ಇದೆ, ಪ್ಯೂರ್ ಇದೆ, ಫಿಯರ್ಲೆಸ್ ಇದೆ, ಕ್ರಿಯೇಟಿವ್ ಇದೆ. ಕ್ರಿಯೇಟಿವ್ ಮತ್ತೆ ಫಿಯರ್ಲೆಸ್ ಇವೆರಡರಲ್ಲೇ ನಿಮಗೆ ಕ್ಯಾಮೋ ಎಡಿಷನ್ ಸಿಗೋದು. ಅಂಡ್ ಕ್ರಿಯೇಟಿವ್ ನೀವು ತಗೊಳ್ಳೋವಾಗ ಕ್ರಿಯೇಟಿವ್ ಅಲ್ಲಿ ಟಾಪ್ ಎಂಡ್ ಪರ್ಚೇಸ್ ಮಾಡ್ತಿದ್ದೀರಾ ಅಂದ್ರೆ ನಿಮಗೆ ಆ ಪ್ರೈಸಿಂಗ್ ನ ಇವಾಗ ಕ್ಯಾಮೋ ಎಡಿಷನ್ ಜೊತೆ ಲಾಂಚ್ ಮಾಡಿದ್ದಾರೆ. ಸೊ ನಿಮಗೆ ಅದೇ ಪ್ರೈಸ್ ಅಲ್ಲೇ ಜಾಸ್ತಿ ಫೀಚರ್ಸ್ ಮತ್ತೆ ಇನ್ನೊಂದು ಸ್ವಲ್ಪ ವ್ಯಾಲ್ಯೂ ಫಾರ್ ಮನಿ ಸಿಗ್ತಾ ಇದೆ ಅಂದಾಗ ವೈ ನಾಟ್. ಈಗ ಈ ಕಾರ್ನ ಡ್ರೈವ್ ಮಾಡಿ ತೋರ್ಸಕ್ಕೆ ಬೇರೆ ಏನು ಚೇಂಜಸ್ ಇಲ್ಲ, ಸೇಮ್ ಮುಂಚೆ ಯಾವ ತರ ಇತ್ತೋ ಅದೇ ತರಾನೇ. ಇದರ ವಿಡಿಯೋಸ್ ಬೇಕು ಅಂದ್ರೆ ನಮ್ಮ ಪೇಜ್ ಫ್ಲೈವೀಲ್ ಕನ್ನಡದಲ್ಲಿದೆ, ಹೋಗಿ ಚೆಕ್ಔಟ್ ಮಾಡಿ. ಅದಲ್ದಲ್ಲೇ ಈ ತರ ಕಾರ್ ರಿಲೇಟೆಡ್ ಇನ್ಫಾರ್ಮೇಶನ್, ಅಪ್ಡೇಟ್ಸ್ ಅಂಡ್ ನ್ಯೂಸ್ಗೆ ನಮ್ಮ ಪೇಜ್ ಫ್ಲೈವೀಲ್ ಕನ್ನಡ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಅಂಡ್ ಫ್ಲೈವೀಲ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.